ಮದುವೆಯಾದ 3 ದಿನಕ್ಕೆ ಹೃದಯ ಸ್ತಂಭನ, ಮದುಮಗ ಸಾವು. ಕೆಆರ್ಪೇಟೆ ಪುರಸಭೆಯ ಹಿರಿಯ ಸದಸ್ಯ ಕೆಸಿ ಮಂಜುನಾಥ್ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಂಗಳೂರು ವಿಭಾಗದ ಹಿರಿಯ ಅಧಿಕಾರಿ ವನಿತಾ ಮಂಜುನಾಥ್ ಅವರ ಪುತ್ರ ಶಶಾಂಕ್ ಹೃದಯ ಸ್ತಂಭನದಿಂದ ಕಳೆದ ರಾತ್ರಿ ನಿಧನರಾಗಿದ್ದಾರೆ. ಅನ್ಯ ರಾಜ್ಯದ ಯುವತಿಯನ್ನ ಪ್ರೀತಿಸಿ ಕೈ ಹಿಡಿದಿದ್ದ ಯುವಕ ಮದುವೆಯಾದ 3 ದಿನಕ್ಕೆ ಹೃದಯ ಸ್ತಂಭನಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಕಳೆದ ಮಾರ್ಚ್ 2ನೇ ತಾರೀಕು ಭಾನುವಾರವಷ್ಟೇ ತಾನು ಪ್ರೀತಿಸಿದ್ದ ಜಾರ್ಖಂಡ್ ಮೂಲದ ಯುವತಿ ಅಣ್ಣಾ ಅವರನ್ನ ವಿವಾಹವಾಗಿದ್ರು. ಆದ್ರೆ ಮಂಗಳವಾರ ಸಂಜೆ ಹೃದಯಾಘಾತಕ್ಕೆ ಒಳಗಾಗಿದ್ದು ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರೂ ಸಹ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತ ಶಶಾಂಕ್ ಅಂತ್ಯಕ್ರಿಯೆ ಇಂದು ಕೆಆರ್ಪೇಟೆ ಪಟ್ಟಣದಲ್ಲಿನ ಅವರ ಜಮೀನಿನಲ್ಲಿ ನಡೆಯಿತು. ಮೃತರ ನಿಧನಕ್ಕೆ ತಾಲೂಕಿನ ವಿವಿಧ ಗಣ್ಯರು ಹಾಗೂ ಭಾರತೀಯ ಸ್ಟೇಟ್ ಬ್ಯಾಂಕಿನ ನೌಕರರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೊನ್ನೆ ಮೈಸೂರಲ್ಲಿ 2ನೇ ತಾರೀಕು ರೆಸಾರ್ಟಲ್ಲಿ ಮದುವೆನೂ ಕೂಡ ಆಯಿತು. ಸ್ವಲ್ಪ ಜ್ವರ ಬಂತು, ಇಂಜೆಕ್ಷನ್ ತಗೊಂಡು ಬೆಂಗಳೂರಲ್ಲಿ ಇಂಜೆಕ್ಷನ್ ತೊಗೊಂಡಿದ್ದು. ಮಧ್ಯಾಹ್ನ ಮೇಲೆ ಚೆನ್ನಾಗೇ ಇದೆ. ನಿನ್ನೆ ಅಂದರೆ 7 ಗಂಟೆ ಮೇಲೆ ಅದೇ ನೋವು ಅಂತ ಹೇಳಿದೆ. ಸಂಜೆ ಸಾಯಂಕಾಲ ಯಾವ ಹಾಸ್ಪಿಟಲ್? ಕಾವೇರಿ ಹಾಸ್ಪಿಟಲ್, ಬೆಂಗಳೂರಲ್ಲಿ. ಯಾವ ಏರಿಯಾದಲ್ಲಿ ಇರ್ತದೆ? ಅಲ್ಲೇ HSR ಲೇಔಟ್ ಅಲ್ಲಿ. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು. ಈಗ 2 ದಿವಸ ಆಗಿದೆ, 3 ದಿವಸ ಮದುವೆ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ. ತುಂಬ ಮನಸ್ಸಿಗೆ ಹತ್ರವಾದವ್ರನ್ನ ಅಷ್ಟೇ ಕರೆದಿದ್ದೀವಿ ಕಾರ್ತಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ದ. ಅವನು ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ರವಾಗಿರ್ತಾರೆ ಅವ್ರನ್ನಷ್ಟೇ ಕರೆದಿದ್ದೀನಿ, ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ. ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ನೋಡಿದ್ರೆ ಮದುವೆ ಆಗಿ 2 ದಿವಸಕ್ಕೆ ದೇವ್ರು ಬಿಟ್ಕೊಟ್ಟಿಲ್ಲ ಅವನ್ನ. ಮದುವೆ ದಿನ ಕೂಡ ಹೇಳ್ದಾನೆ, ಒಂದು ಸ್ವಲ್ಪ ಜ್ವರ ಇದೆ ಕಣೋ, ಸ್ವಲ್ಪ ಸುಸ್ತಾಗ್ತಿದೆ ಅಂತ. ಮುಗಿದ ತಕ್ಷಣ ಫಸ್ಟ್ ಹೋಗಿ ತೋರಿಸ್ಕೊಳ್ಳೋ, ಚೆಕ್ ಮಾಡಿಸ್ಕೊಳ್ಳೋ ಅಂತಲೂ ಹೇಳಿದ್ವಿ. ಹ್ಞೂ ಅಂತ ಅಂದ. ಅದಾದ್ಮೇಲೆ ಎಲ್ಲ ಮುಗೀತು, ಚೆನ್ನಾಗಾಯ್ತು. ಮದುವೆ ಏನು ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗಾಯಿತು. ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಪಟ್ವಿ. ಸೊ ಇದನ್ನು ನಮಗೂ ಹೊರಗಿಸ್ಕೊಳಕ್ಕೆ ಆಗ್ತಿಲ್ಲ, ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಈ ಯಂಗ್ ಏಜಲ್ಲಿ ಈ ಥರ ಎಲ್ಲ ಆಗೋದನ್ನು ಅವ್ರ ತಾಯಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ, ಈಗ ಮದುವೆ ಬೇರೆ ಆಗಿದೆ ಹೊಸ ಅವ್ರದ್ದು ಹೆಂಡತಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇಷ್ಟೇ ಹೇಳೋಕ್ಕೆ. ಅಲ್ಲ, ಇದು ಇಷ್ಟು ಶಾರ್ಟ್ ಟೈಮಲ್ಲಿ ಆಯ್ತಲ್ಲ, ಏನು ಅಂತೀರಿ ಹಾರ್ಟ್ ಅಟ್ಯಾಕ್? ಅದೇ ಇಷ್ಟು ಶಾರ್ಟ್ ಟೈಮಲ್ಲಿ ಅಂತ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಆಯ್ತು. ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದರೆ ಬೇರೆ. ಕಾರ್ಡಿಯಾಕ್ ಅರೆಸ್ಟ್ ಆದರೆ ನಮಗೆ 1 ರಿಂದ 2 ಗಂಟೆ ಟೈಮ್ ಕಾಲಾವಕಾಶ ಇರುತ್ತೆ ಇದೇ ನಾವು ಬಂದ ಮೇಲೆ. ಸೊ ಆ 2 ಅವರಲ್ಲಿ ನಾವು ಬಂದ್ಬಿಟ್ಟು ಹಾಸ್ಪಿಟ್ಲು ಅಥವಾ ಇನ್ನೊಂದು ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಇದು ಬಂದ್ಬಿಟ್ಟು ಅವ್ರು ಹೇಳ್ತಿರೋ ಪ್ರಕಾರ ಸಡನ್ನಾಗಿ ಎದೆ ನೋವು ಬಂತು. ಎದೆ ನೋವು ಬಂದ ಮೇಲೆ ಅವರು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ವಿದಿನ್ ಹಾಫ್ ಆನ್ ಅವರ್. ಸೊ ಆ ಅರ್ಧ ಗಂಟೆ ಕೂಡ ಟೈಮ್ ಸಿಕ್ಕಿಲ್ಲ ಅಂದರೆ ಇದು ಮ್ಯಾಸಿವ್ ಅರೆಸ್ಟ್ ಅಂತ ಹೇಳ್ತೀವಿ. ಸೊ ಹಾರ್ಟ್ ಕಂಪ್ಲೀಟ್ ಬ್ಲಾಕ್ ಆದಾಗ ಈ ಥರ ಕಂಡೀಷನ್ಸ್ ಆಗುತ್ತೆ, ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಸೊ ಇದು ಎಂಗೇಜಲ್ಲಿ ಏನಕ್ಕೆ ಕಂಡುಬರುತ್ತೆ ಗೊತ್ತಿಲ್ಲ. ಈ ಥರ ಎಲ್ಲ ಕಂಡೀಷನ್ಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತು ಅಂತಂದರೆ ಕೆಲವೊಂದ್ಸಲ ಆಗ್ತಿರುತ್ತೆ. ಬಟ್ ದುರ್ದೈವ ಅಂತ ಹೇಳ್ಕೊಬೇಕಷ್ಟೇ. ಎಷ್ಟು ಜನ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರ್ತಾರೆ ಇವಾಗ. ಅಂದರೆ ನಾವು ತಿಂತಾ ಇರೋ ಆಯಿಲು, ನಾವು ತಿಂತಾ ಇರೋ ಅನ್ನ, ಇದೆಲ್ಲದ್ರಲ್ಲೂ ನಮಗೆ ಒಳ್ಳೆ ಅಂಶಗಳು ಇಲ್ಲದೆ ಇರೋದ್ರಿಂದ ಈ ಥರ ಹಾರ್ಟ್ ಬ್ಲಾಕೇಜ್ ಕಾಣಿಸ್ಕೊಳ್ಳುತ್ತೆ ಅಂತ ಎಲ್ಲ ಕಡೆಯಿಂದನೂ ಡಾಕ್ಟರ್ಸ್ ಅಭಿಪ್ರಾಯ ಇದು. ಬಟ್ ಈ ಏಜಲ್ಲಿ ಇವ್ನಿಗೆ ಈ ಥರ ಆಗಿರೋದು ನಾವು ನುಂಗಲಾರದು ಇದು ಅಷ್ಟೇ. ನಿಮ್ಮ ಹೆಸರು? ಡಾಕ್ಟರ್ ಕಾರ್ತಿಕ್ ಅಂತ.